ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಸ್ಪಿಟಲ್ ಅಂತ ಹೇಳಿದ್ರು ಶಿವಮೊಗ್ಗದಲ್ಲಿ ನೆನ್ಪು ಮಾಡ್ಕೊಡೋದು ಬಂಗಾರಪ್ಪಜಿಯವರೊಬ್ಬರನ್ನು ಮಾತ್ರ ನೆನಪು. ನಾನು ಇಷ್ಟು ದಿವಸ ಇವ್ರು ಏನು ಮಾಡ್ತಾರೆ, ಇವರು ಮೆಗನ್ ಹಾಸ್ಪಿಟಲ್ ಕೊಟ್ಟುಬಿಡ್ತಾರೆ. ಇದು ಇಡೀ ರಾಜ್ಯದಲ್ಲಿ ಆಗಿದೆ. 2 ಕಡೆಗೆ 3 ಕಡೆ ಮಾತ್ರ ಹಾಸ್ಪಿಟಲ್ ಸೆಪ್ರೇಟಾಗಿ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೊಸದಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಬೇಕಂದ್ರೆ ಇವತ್ತು ಮಿನಿಮಮ್ 1,000-1,500 crores ವಿತ್ ಕೆಪಾಸಿಟಿ ಆಫ್ ಮೆಗನ್ ಹಾಸ್ಪಿಟಲ್. ಮೆಗನ್ ಹಾಸ್ಪಿಟಲ್ ಥರ ನಿಮಗೆ ಸ್ಟ್ರೆಂತ್ ಇರತಕ್ಕಂಥದ್ದು ಇವತ್ತು ಮಾಡಬೇಕಂದ್ರೆ ಸುಮಾರು 1,000 ಚಿಲ್ಲರೆ ಕೋಟಿ ಬೇಕಾಗ್ತದೆ. ಆದರೆ ಅದೇ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮಾಡೋದಾಗಿದ್ರೆ ಸುಮಾರು 150 ಕೋಟಿಯಲ್ಲಿ ಮುಗ್ದೋಗ್ಬಿಡೋದು. ಇವ್ರು ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡ್ತಾರೆ. ಭಾಷಣ ಮಾಡಕ್ಕೆ ಹೇಳಿ ಬಂದು ರಾಘವೇಂದ್ರ ಗಿಲ್ಲಿ ಅವ್ರ ತಂದೆಯವರು ಮುಖ್ಯಮಂತ್ರಿಗಳು. ಯಾಕೆ ಮುಖ್ಯಮಂತ್ರಿಗಳನ್ನ ಚೀಟರ್ಸ್ ಇವರು. ಶಿವಮೊಗ್ಗ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೇವೆಗೆ ಇವತ್ತೇನಾರು ಈ ಹದಗೆಟ್ಟಿದೆ ಅಂದರೆ ಕಾರಣ ರಾಘವೇಂದ್ರ ಅವರು, ಮಾನ್ಯ ಯಡಿಯೂರಪ್ಪ ಅವರು. ಚೀಟರ್ಸ್ ಅವರು. ಹಾಸ್ಪಿಟಲ್ನ ಶಿಕಾರಿಪುರಕ್ಕೆ ಯಾಕೆ ಮಾಡಿದಿರಿ, ಫಸ್ಟ್ ವಾಪಸ್ ಮೆಗನ್ ಹಾಸ್ಪಿಟಲ್ಗೆ ತನ್ನಿ ಅಂತ. ಆವಾಗ ಅವರು ಸ್ಟೇಟ್ಮೆಂಟ್ ಏನಂತ, ಮಧು ಬಂಗಾರಪ್ಪ ಹೊಟ್ಟೆ ಕಿಚ್ಚು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಶಿಕಾರಿಪುರಕ್ಕೆ ಬಂದರೆ ಅದೇ ಜಿಲ್ಲೆನ ಒಡೆದು ಅವ್ರು ತಗೊಳ್ಬೇಕು ಅಂತ ಹೇಳಿ ಅವ್ರ ದುರಾಸೆ ಇತ್ತು ಅವಾಗ. ಅದ್ರ ಜೊತೆಗೆ ಇಲ್ಲಿ ಮೆಗನ್ ಹಾಸ್ಪಿಟಲ್ ಕೊಟ್ಬಿಟ್ಟಾರಲ್ಲ, ಆಡಾಡ್ತಾರಲ್ಲ ಸಿಮ್ಸಿಗೆ. ಅದರಿಂದ ನೋಡಿ ಎಷ್ಟು ಜನರಿಗೆ ವ್ಯವಸ್ಥೆ ಹಾಳಾಗಿದೆ. ನಾನು ಇದಕ್ಕೆ ಕೈ ಹಾಕಕ್ಕೆ ಹೋಗ್ತೀನಿ, ಅಲ್ಲಿ ಗೌರ್ನಿಂಗ್ ಬಾಡಿ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಕೇಳ್ಕೊಂಡಿದ್ದೆ, ಗೌರ್ನಿಂಗ್ ಬಾಡಿ ಅಂದರೆ ಮತ್ತೆ MC ಅವರು ಒಪ್ಪಂದ. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಇವತ್ತೇನಾದರೂ, ಯಾಕೆಂದರೆ ನಾವು ನೋಡಿ, ನಾನು ಬಂದು ನನ್ನ ಕೈಯಲ್ಲಿ ಏನಾರು ಹಾಳಾಗಿದ್ದರೆ ಇಲ್ಲ ನಮ್ಮ ಸರ್ಕಾರದಿಂದ ಹಾಳಾದರೆ ತಲೆಬಾಗಿ ನಾವು ಒಪ್ಕೋತೀವಿ, ಏನು ತಪ್ಪೇನಿಲ್ಲ, ಅದರಲ್ಲೇನು ತಪ್ಪುಗಳಾಗ್ತವೆ ಸಾರ್ವಜನಿಕರ. ಆದರೆ ಇಂಥ ಒಂದು ಮೆಗನ್ ಹಾಸ್ಪಿಟಲ್ ಅಂತ ಹೇಳಿ ಪರಂಪರೆ ಇದ್ದು ಕಾಗೋಡು ತಿಮ್ಮಪ್ಪ ಅವರು, ಬಂಗಾರಪ್ಪಜಿಯವರು, SM ಕೃಷ್ಣ ಅವರು ಓಪನ್ ಮಾಡಿದ್ರು. SM ಕೃಷ್ಣ ಅವರು ಓಪನ್ ಮಾಡಬೇಕಾದ್ರೆ ಬಂಗಾರಪ್ಪಜಿಯವರು ಸಮಾಜವಾದಿ ಪಾರ್ಟಿಯಲ್ಲಿ MP ಬಂಗಾರಪ್ಪ ಅವರ ನೇತೃತ್ವದಲ್ಲಿ ನಡಿಬೇಕು ಅಂದರು. ಅಂದರೆ ಅಷ್ಟು ಒಂದು ಇಂಪಾರ್ಟೆನ್ಸ್ನ ಅವತ್ತು ಬಂಗಾರಪ್ಪಜಿಯವರಿಗೆ ಮೆಗನ್ ಹಾಸ್ಪಿಟ್ಲಿಗೆ ನಮ್ಮ ತಂದೆಯವರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಇವತ್ತು ಬಂದರು. ಒಬ್ಬರು ಹಾರ್ಟ್ ಡಾಕ್ಟ್ರು ಬಂದರು. ಇದೆಲ್ಲ ಅವ್ರಿಗೆ ಅವಾಗಲೇ ಕನಸಿತ್ತು, ಸುಮಾರವಾಗಿ ಹೇಳ್ಬಿಡಿ. ಆದರೆ ತಿರುಗಿಬಿದ್ರೆ ಏನೇ ಆದ್ರೂ ಇದಕ್ಕೆ ಕಾರಣ BJP ಅವ್ರು ಮಾಡಿರ್ತಕ್ಕಂಥ ದುರಾಸೆ, ಕೆಟ್ಟ ಆಡಳಿತ. ಇದೇ ವಿಜೇಂದ್ರ ಅವರು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ಕಾರಣ ಆಗಿದೆ. ಒಂದು ಮೆಡಿಕಲ್ ಕಾಲೇಜ್ ಶುರು ಮಾಡಿದ್ದು ಕಾಂಗ್ರೆಸ್ ಪಕ್ಷದವರು, ಅವರಲ್ಲ. ಹೆಸರು ನಾವು ತಗೋಬೇಕು ಅಂತ ಹೇಳಿ ಮೆಗನ್ ಹಾಸ್ಪಿಟಲ್ನ ಆಡಾಕ್ಬಿಟ್ರಪ್ಪ. ಆಸ್ ಆಫ್ ನಾವು ಸಿಮ್ಸ್ ಅವರು ಕೂಡ ಅದನ್ನೇ ಈಗ ತೆಗೆಯಕ್ಕೆ ಹೇಳಿದ್ದೀನಿ. ಅದನ್ನು ತೆಗೆಯಕ್ಕೆ ಈಗ ನಮ್ಮ ಸರ್ಕಾರನೇ ಮಾತ್ರ ಇಷ್ಟು ವರ್ಷದೊಳಗೆ ಸಿಮ್ಸ್ ಅವರು ಹಾಸ್ಪಿಟಲ್ ಕಟ್ಕೋಬೇಕಂತ ಒಂದು ಅಗ್ರಿಮೆಂಟ್ ಇದೆ. ಅದನ್ನು ತಗೊಳಕ್ಕೆ ನಾನು ಡೀಟೇಲ್ಸ್ ತಗೊಳ್ತೀನಿ. ಅದೇನಾರು ಆಗ್ಬಿಟ್ರೆ ದೆನ್ ವಿ ಹ್ಯಾವ್ ಟು ಫೈಟ್, ಗೆಟ್ ದಿಸ್ ಔಟ್. ದೇ ಹ್ಯಾವ್ ಟು ಹ್ಯಾವ್ ದೇರ್ ಓನ್ ಇದು. ಮತ್ತು ಅದಕ್ಕೆ ಅಫ್ಕೋರ್ಸ್ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ದುಡ್ಡು ಕೊಡಬೇಕಾಗುತ್ತೆ. ಬಟ್ ಅದು ಅಗ್ರಿಮೆಂಟ್ ಮೇಲೆ ತಗೊಂಡಿರ್ತಾರಂತೆ. ಈಗ ನಮಗೆ ಹೇಗೆ ಡೆಂಟಲ್ ಕಾಲೇಜಿಗೆ 2 ವರ್ಷಕ್ಕೆ ನಾವು ನಿಮಗೆ ರಿನ್ಯೂವಲ್ ಮಾಡಿ ಹಾಸ್ಪಿಟಲ್ ಫೆಸಿಲಿಟಿ ಕೊಡ್ತೀವಿ ಅಂತ, ಹಾಗೆ ಸಿಮ್ಸ್ ಅವರಿಗೆ ಹಾಸ್ಪಿಟಲ್ ಫೆಸಿಲಿಟಿನ ಇಷ್ಟು ವರ್ಷ ನಿಮಗೆ ಲೀಸು ಅಂತ ಕೊಟ್ಟಿರೋದಂತ. ಅದನ್ನು ಸ್ವಲ್ಪ ತಗೊಳಕ್ಕಾಗಲಿಲ್ಲ ನನಗೆ ಡೀಟೇಲ್ ಅಂತ ಹೇಳಿ. ಕುವೆಂಪು ಯೂನಿವರ್ಸಿಟಿ ಕೂಡ ಮಾಡಿರ್ತಕ್ಕಂಥದ್ದು ಹಿಂದಿನ ಕಾನೂನುಗಳೆಲ್ಲ. ಅದಕ್ಕೆ ಇವತ್ತು ಎಲ್ಲ VCsನ ನೇಮಕ ಮಾಡೋದು ನಿಮಗೆಲ್ಲ ನೋಡ್ತಾ ಇದ್ದಾರೆ. ಸ್ವಲ್ಪ ಕಾಂಟ್ರವರ್ಸಿ ನಡೀತಾ ಇದೆ. ಗೌರ್ನರಿಗೆ ಯಾಕೆ ಕೊಡಬೇಕು, ಗೌರ್ನರ್ ತೆಗಿಬೇಕು, ಇದೆಲ್ಲ ಇವಾಗ ಯಾಕೆಂದರೆ ದಟ್ ಹ್ಯಾಸ್ ಬಿನ್ ಮಿಸ್ಯೂಸ್ ಅಷ್ಟೇ. ಅದನ್ನ ನಾನು ಚರ್ಚೆ ಮಾಡೋಕ್ಕಲ್ಲ, ಯಾಕೆಂದರೆ ಅದು ಕ್ಯಾಬಿನೆಟ್ ಹಂತದಲ್ಲಿ ಇರೋದ್ರಿಂದ ನಾನು ಮಾಡೋದು. ಸರ್ಕಾರದೊಳಗೆ ಎಲ್ಲ ಯೂನಿವರ್ಸಿಟಿನೂ ಕ್ಲಬ್ ಮಾಡಿ ಒಂದು ಅಂಬ್ರೆಲ್ಲ ತರಬೇಕಾಗುತ್ತೆ. ಯಾವುದಾದ್ರು ಬರುತ್ತೆ ಕುವೆಂಪು ಯೂನಿವರ್ಸಿಟಿಗೆ ಇದು ಅನ್ವಯ ಆಗಲ್ಲ. ನಾನು ನೆಕ್ಸ್ಟ್ ಮಾತಾಡೋದು, ಯಾವುದಾದ್ರು ಸುಮ್ಮನೆ ನಾಮಕವಾಸ್ತೆ ತಂದಿರ್ತಾರೆ, ಅನಿವಾರ್ಯವಾಗಿ ಸಾರ್ವಜನಿಕರಿಗೆ ಅದು ಹೆಲ್ಪ್ ಆಗಲ್ಲ. ಮತ್ತು ಸರ್ಕಾರಕ್ಕೆ ಅದು ಹೊರೆ ಅಂತ ಹೇಳಿದರೆ ಕನ್ಸಾಲಿಡೇಟ್ ಮಾಡಿ ಅದನ್ನು ಒಂದಿನ ಪ್ಯಾಕೇಜ್ ಮಾಡಿ ಅಂತೇಳಿ ಜಿಲ್ಲಾ ಮಟ್ಟಕ್ಕೆ ಒಂದು ಗೌರ್ನಿಂಗ್ ಬಾಡಿ ಮಾಡಿ ಅಂತೇಳಿ MC ಸುಧಾಕರ್ ಅವರು ಅವರಡಿಗೆ ಬರ್ತದೆ. ಇದೆಲ್ಲರೂ ಕೂಡ ನೀವು ಮಾಡಿ ಅಂತೇಳಿ ಹೇಳಿದ್ದಾರೆ. ಆ ಪ್ರೋಸೆಸ್ನ ಆದಷ್ಟು ಬೇಗ ತಗೊಂಡು ಬಂದರೆ ಸ್ವಲ್ಪ ಹೆಲ್ಪ್ ಆಗೋದು. ದೆನ್ ಫಂಡ್ಸು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತಮೂರ್ತಿಯವರು ಅವರಿಗೆ ನೀವು ದಯವಿಟ್ಟು ದುಡ್ಡು ಏನಾದ್ರು ಬೇಕಾದರೆ ಇದರೊಳಗೆ, ಬಟ್ ಈ ಪಾಲಿಸೀಸ್ ಚೇಂಜ್ ಆಗೋದು ದುಡ್ಡು ಕೊಟ್ಟರೆ ಏನು ಉಪಯೋಗ ಆಗೋದಿಲ್ಲ. ಅದನ್ನು ಸುಧಾಕರ್ ಅವರು ಬೇಗ ನೀವು ನಿರ್ಧಾರ ತಗೊಳ್ಳಿ ಅಂತ ಕೂಡ ಕ್ಯಾಬಿನೆಟಲ್ಲಿ ಅವರೇ ಮನವಿ ಮಾಡಿದ್ದಾರೆ. ಏನೋ
ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಪ್ರೋಸೆಸ್ ಏನಾಗುತ್ತೆ ನೋಡ್ಬಿಟ್ಟು ನಾನು ಹೇಳ್ತೀನಿ ಡಿಸಿಷನ್. ಬಟ್ ಇಟ್ಸ್ ವೆರಿ ಸ್ಯಾಡ್. ನನಗೆ ಸ್ವಲ್ಪ ಮನಸ್ಸಿಗೆ ನೋವಿದೆ. ಇದು ಎಂಟೈರ್ ರಾಜ್ಯದಲ್ಲಿ ಇರ್ತಕ್ಕಂಥ ನಿಮ್ಮ ಸೀನಿಯರ್ ಕರೆಸ್ಪಾಂಡೆಂಟಿಗೆ ಮಾತಾಡಿ ಎಲ್ಲ ಕಡೆಯೂ ಕೂಡ ಯೂನಿವರ್ಸಿಟಿಗಳಿಗೆ ಎಫೆಕ್ಟ್ ಆಗಿರೋದು ಸರ್ಕಾರ. ಅದಕ್ಕೆ ಹಿಂದಿನ ವಿಚಾರಗಳಿದಾವೆ ಮತ್ತೆ ನಾನು ಹಚ್ಚಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಐ ಡೋಂಟ್ ಹ್ಯಾವ್ ಎನಿ ಮಾಹಿತಿ ಎಲ್ಲ ನನಗೆ ಜಾಸ್ತಿ ಇಲ್ಲ. ಒಂದು ಹಂತಕ್ಕೆ ಒಂದು ತರ್ತಾರೆ. ಇದರೊಳಗೆ ಬೇರೆ ಬೇರೆ ಹಸ್ತಕ್ಷೇಪನೂ ಕೂಡ ಇದೆ. VCR ಇದೆಲ್ಲ ಇರೋದ್ರಿಂದ ನಾನು ಚರ್ಚೆ ಇದು ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ಟಲ್ಲಿ ನಮ್ಮ ಭಾವನೆಗಳು ಏನೇನಿದ್ದಾವೆ, ಯಾಕೆಂದರೆ ಕೆಲವೊಂದು ನಾನು ನಿರ್ಬಂಧನ ಮಾಡಬೇಕಾಗುತ್ತೆ. ನಾನು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಎಫೆಕ್ಟ್ ನನ್ನ ಗವರ್ನೆನ್ಸ್ಗೆ ಎಫೆಕ್ಟ್ ಆಗುತ್ತೆ. ಆದಷ್ಟು ಬೇಗ ಒಂದು ಹಂತಕ್ಕೆ ತರ್ತೀನಿ. ಯಾಕೆಂದರೆ ಅದು ಕೂಡ ಬಂಗಾರಪ್ಪಜಿಯು ಶುರು ಮಾಡಿರ್ತಲ್ಲ. ರಾಷ್ಟ್ರಕವಿ ಕೋರೆಸ್ನಲ್ಲಿ ಮಾಡಿರೋ ಬೇರೆದೇನೇನಾಗುತ್ತೋ ಬಟ್ ಅದನ್ನು ಉಳಿಸೋದು ನನ್ನ ಜವಾಬ್ದಾರಿ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ನೀವು ಹೇಳಿದ್ದು ಇದನ್ನೇ ಹೇಳಿದ್ದೆ ನಾನು. ಬಟ್ ಅದು ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಹೈಯರ್ ಎಜುಕೇಷನ್. ಆದಷ್ಟು ಬೇಗ ಬರ್ತದೆ. ಅದು ಒಂದು ಭಾಷೆ. ಇದರ 3-4 ಇಶ್ಯೂಸ್ ನಾನೇ ಪಾಸ್ ಮಾಡಬೇಕಪ್ಪ. ಫಾರ್ ಎಕ್ಸಾಂಪಲ್ ಚಿತ್ರಕಲಾ ಟೀಚರ್ಸ್ ಅವ್ರನ್ನ ಹೆಚ್ಚುವರಿ ಅಂತ ಹಾಕ್ತಾರೆ. ಹೆಚ್ಚುವರಿ ಟೀಚರ್ಸ್ನ ಅಂತ ರೂಲ್ಸೇ ಇದೆ. ಬಟ್ ಅವ್ರನ್ನ ಬಿಡಿ ಅಂತ ಹೇಳಿದ್ದೆ. ಅದೆಲ್ಲ ಈಗ ಮಾಡ್ತಾ ಇದ್ದಾರೆ ಯಾರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ. ನಮ್ಮ ಮುಖಂಡರು ಅಷ್ಟೇ. ಈಗ ನಿಮಗೆ ಕೇಳಿದಂಗೆ ಅವರಿಗೂ ಬಂದು ಕೇಳ್ತಾರೆ, ಸರ್ ಇಲ್ಲಿ ಅನೇ ಆಗ್ತಾ ಇದೆ ಸರ್ ನಿಮ್ಮ ಡಿಪಾರ್ಟ್ಮೆಂಟ್, ಅದು ಚೆಕ್ ಮಾಡಿಸ್ತೀನಿ. ಫಿಸಿಕಲ್ ಟೀಚರು, ಚಿತ್ರಕಲಾ ಟೀಚರ್ಸು ಇದ್ರದ್ದು ಒಂದು. ಅದೇ ರೀತಿ ಯಾರೋ ಒಂದು ವಯೋಮಿತಿಯಲ್ಲಿದ್ದಾಗ ಅವ್ರ ಲಿಮಿಟೇಷನಲ್ಲಿ ಇಷ್ಟು ವರ್ಷ ಸರ್ವ್ ಮಾಡಿರ್ತಾರೆ. ನಮ್ಮಿಂದ ಒಂದು ಟ್ರಾನ್ಸ್ಫರ್ ಆದಾಗ ಅವರಿಗೆ ಸ್ವಲ್ಪ ಸಾಮಾಜಿಕವಾಗಿ ಅವರು ಪಾಪ ಫ್ಯಾಮಿಲಿ ಇದರಲ್ಲಿ ಇಶ್ಯೂಸ್ ಎಲ್ಲ ವಯಸ್ಸಾದಾಗ ಹುಷಾರಿಲ್ಲದೆ ಇರ್ಬೋದು, ಒಂದು ಫ್ಯಾಮಿಲಿ ಒಂದು ಕಾನ್ಸಂಟ್ರೇಟ್ ಆಗಿರ್ತೀವಿ. ಇಂಥ ವಿಚಾರಗಳನ್ನು ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಬೇಕು. ಬಟ್ ಎಂಡ್ ಆಫ್ ದ ಡೇ ನಾನು ಏನೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಅದನ್ನು ಪ್ರಯಾರಿಟಿ ಇಡ್ಬೇಕು. ಬಟ್ ಅದಿಲ್ಲದೆ ನಾವು ಮ್ಯಾನೇಜ್ ಮಾಡ್ಬೋದಂದರೆ ಆಮೇಲೆ ಏನಾಗಿದೆ, ಇದು ಒಂದು ದಿವಸದಲ್ಲ. ಈ ನಾನು ರಿಪೇರಿ ಮಾಡ್ತಾ ಇದ್ದೇನೆ ಇಷ್ಟು ವರ್ಷ ಒಂದು ಹಂತಕ್ಕೆ ತಗೊಂಡು. ಈಗ ಗೆಸ್ಟ್ ಟೀಚರ್ಸ್ನ ಮುಂಚೆ ಎಲ್ಲ ಬರೀ 10,000 5,000 ಜನರನ್ನು ತೊಗೊಳ್ತಾ ಇದ್ವಿ. ನಾವು ಒಂದೇ ಸತಿಗೆ ತೊಗೊಂಡ್ಬಿಟ್ಟ ಅಂದ ತಕ್ಷಣ ನೀವು ಖುಷಿನಾ ಸರ್ ಅಂದರೆ ಇಲ್ಲ. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮೊನ್ನೆ ಬಂದಿದ್ದರು. ಅವ್ರ ಎದುರುಗಡೆ ನಾವು ಒಂದು ಭಾಷಣ ಮಾಡಿದ್ವಿ.